ಟೋಪಿ ಹೊಂದಿರುವ ಕ್ಯಾಂಗರೂ ಬ್ಯಾಗ್ನ ತಯಾರಿಕೆಯ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇವುಗಳನ್ನು ಕಲಿಯುತ್ತೇವೆ. ಕ್ಯಾಂಗರೂ ಚೀಲದ ಪ್ರಯೋಜನಗಳು, ಟೋಪಿ ಲಗತ್ತಿಸಲಾದ ಕ್ಯಾಂಗರೂ ಚೀಲವನ್ನು ತಯಾರಿಸುವ ವಿಧಾನ. ಪ್ರಾರಂಭಿಸೋಣ. ಕ್ಯಾಂಗರೂ ಮದರ್ ಕೇರ್ ಅಥವಾ KMCಯನ್ನು ಒದಗಿಸಲು ಕ್ಯಾಂಗರೂ ಬ್ಯಾಗ್ ಅನ್ನು ಬಳಸಲಾಗುತ್ತದೆ. ಇದೇ ಸರಣಿಯ ಮತ್ತೊಂದು ಟ್ಯುಟೋರಿಯಲ್ನಲ್ಲಿ ಕ್ಯಾಂಗರೂ ಮದರ್ ಕೇರ್ ಅನ್ನು ವಿವರಿಸಲಾಗಿದೆ. ಕ್ಯಾಂಗರೂ ಚೀಲವು KMCಯನ್ನು ತಾಯಿಗೆ ಅನುಕೂಲಕರವಾಗಿರಿಸುತ್ತದೆ. ಮಗುವಿನ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ತಾಯಂದಿರು ವಿಶಿಷ್ಟವಾದ ನೈಸರ್ಗಿಕ ಕಾರ್ಯವಿಧಾನವನ್ನು ಹೊಂದಿದ್ದಾರೆ. ಸ್ತನದ ನಡುವೆ ನಿರ್ದಿಷ್ಟವಾಗಿ ರಕ್ತ ಪರಿಚಲನೆಯನ್ನು ಬದಲಾಯಿಸುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ. ತಾಯಿ ಮತ್ತು ಮಗುವಿನ ನಡುವೆ ಚರ್ಮದಿಂದ ಚರ್ಮಕ್ಕೆ ಸಂಪರ್ಕವಿರುವಾಗ ಇದು ಸಂಭವಿಸುತ್ತದೆ. ಈ ಚರ್ಮದಿಂದ ಚರ್ಮಕ್ಕೆ ಸಂಪರ್ಕವನ್ನು ಕ್ಯಾಂಗರೂ ಬ್ಯಾಗ್ನಿಂದ ಸುಲಭ ಮತ್ತು ಸುಸ್ಥಿರಗೊಳಿಸಲಾಗಿದೆ. KMCಯನ್ನು ಒದಗಿಸಿದಾಗ ಈ ಚೀಲವು ತಾಯಿಯ ಕೈಗಳನ್ನು ಮುಕ್ತವಾಗಿಡುತ್ತದೆ. ಇದು ತಾಯಿಯ ಎದೆಯ ಮೇಲೆ ಮಗುವಿನ ತೂಕವನ್ನು ಸಮವಾಗಿ ವಿತರಿಸುತ್ತದೆ. ಆದ್ದರಿಂದ ಇದು ಬೆನ್ನು ನೋವನ್ನು ತಡೆಯುತ್ತದೆ. ಕ್ಯಾಂಗರೂ ಚೀಲವನ್ನು ಯಾವಾಗಲೂ ಲಗತ್ತಿಸಲಾದ ಟೋಪಿಯೊಂದಿಗೆ ತಯಾರಿಸಲಾಗುತ್ತದೆ. ನವಜಾತ ಶಿಶುಗಳು ತಮ್ಮ ತಲೆಯಿಂದ ಶಾಖವನ್ನು ಕಳೆದುಕೊಳ್ಳುತ್ತವೆ. ಲಗತ್ತಿಸಲಾದ ಟೋಪಿ ಮಗುವಿನ ತಲೆಯನ್ನು ಆವರಿಸುತ್ತದೆ ಮತ್ತು ಶಾಖದ ನಷ್ಟವನ್ನು ತಡೆಯುತ್ತದೆ. ತಾಯಿಗೆ ಕನಿಷ್ಠ 2 ಕ್ಯಾಂಗರೂ ಚೀಲಗಳನ್ನು ತಯಾರಿಸುವುದು ಮುಖ್ಯ. ಒಂದನೇ ಚೀಲವನ್ನು ತೊಳೆದು ಒಣಗಿಸಬೇಕಾದಾಗ ಅವಳು ಎರಡನೇ ಚೀಲವನ್ನು ಬಳಸಬಹುದು. 2 ಕ್ಯಾಂಗರೂ ಚೀಲಗಳನ್ನು ತಯಾರಿಸಲು ನಿಮಗೆ ಇವುಗಳು ಬೇಕಾಗುತ್ತವೆ: 1.5 ಮೀಟರ್ ಮೃದುವಾದ ಫ್ಲಾನಲ್ ಬಟ್ಟೆ, 1 ಜೋಡಿ ಕತ್ತರಿ, 1 ಹೊಲಿಗೆ ಯಂತ್ರ, 1 ಬಟ್ಟೆಯ ಕಡು ಅಥವಾ ಮಾರ್ಕರ್, 1 ಅಳತೆ ಟೇಪ್. ನವಜಾತ ಶಿಶುಗಳಿಗೆ ಮೃದುವಾದ ಫ್ಲಾನೆಲ್ ಬಟ್ಟೆ ಅತ್ಯುತ್ತಮ ಬಟ್ಟೆಯಾಗಿದೆ. ಇದು ಅವರ ಮೃದುವಾದ ಚರ್ಮಕ್ಕೆ ಕಿರಿಕಿರಿಯನ್ನು ಉಂಟುಮಾಡುವುದಿಲ್ಲ. ಇದು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ವಿವಿಧ ಬಣ್ಣಗಳು ಮತ್ತು ವಿನ್ಯಾಸಗಳಲ್ಲಿ ಲಭ್ಯವಿದೆ. ಮೊದಲ ಹಂತವು 1 ಚೀಲವನ್ನು ತಯಾರಿಸಲು ಅಗತ್ಯವಿರುವ ಫ್ಲಾನೆಲ್ ಬಟ್ಟೆಯನ್ನು ಕತ್ತರಿಸುವುದು. ಇದಕ್ಕಾಗಿ ಮೃದುವಾದ ಫ್ಲಾನೆಲ್ ಬಟ್ಟೆಯನ್ನು ತೆರೆಯಿರಿ. ಅದನ್ನು ಮೇಜಿನ ಮೇಲೆ ಲಂಬವಾಗಿ ಇರಿಸಿ. ಬಟ್ಟೆಯ ಮುದ್ರಿತ ಭಾಗ ಅಥವಾ ಸರಿಯಾದ ಭಾಗವು ಗೋಚರಿಸಬಾರದು. ಮೇಲಿನ ಭಾಗದಲ್ಲಿ ಖಾಲಿ ಭಾಗ ಅಥವಾ ತಪ್ಪಾದ ಭಾಗವು ಗೋಚರಿಸಬೇಕು. ಚೀಲದ ಉದ್ದಕ್ಕೆ 60 ಸೆಂಟಿಮೀಟರ್ ಅಳತೆ ಮಾಡಲು ಅಳತೆ ಟೇಪ್ ಬಳಸಿ. ಅದನ್ನು ಬಟ್ಟೆಯ ಕಡು ಅಥವಾ ಮಾರ್ಕರ್ನಿಂದ ಗುರುತಿಸಿ. ಚೀಲದ ಅಗಲಕ್ಕೆ 30 ಸೆಂಟಿಮೀಟರ್ ಅಳತೆ ಮಾಡಿ. ಅದನ್ನು ಬಟ್ಟೆಯ ಕಡು ಅಥವಾ ಮಾರ್ಕರ್ನಿಂದ ಗುರುತಿಸಿ. ಕತ್ತರಿ ಬಳಸಿ ಗುರುತಿಸಲಾದ ರೇಖೆಗಳ ಉದ್ದಕ್ಕೂ ಬಟ್ಟೆಯನ್ನು ಕತ್ತರಿಸಿ. ಈಗ ನಮ್ಮ 60 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಬಟ್ಟೆಯ ತುಂಡು ಸಿದ್ಧವಾಗಿದೆ. ಮುಂದಿನ ಹಂತವು ಕೆಳಗಿನ ಕಾಲಿನ ಚೀಲಕ್ಕೆ ಬಟ್ಟೆಯನ್ನು ಮಡಿಸುವುದು. ಬಟ್ಟೆಯ ಕೆಳಗಿನ ಅಂಚಿನ 1 ಸೆಂಟಿಮೀಟರ್ ಅನ್ನು ಅಡ್ಡಲಾಗಿ ಮಡಿಸಿ. ಹೆಮ್ಮಿಂಗ್ಗಾಗಿ ಇದು ನಂತರ ಅಗತ್ಯವಿರುತ್ತದೆ. ನಂತರ ಚೀಲದ ಉದ್ದಕ್ಕೆ 15 ಸೆಂಟಿಮೀಟರ್ ವರೆಗೆ ಬಟ್ಟೆಯನ್ನು ಅಡ್ಡಲಾಗಿ ಮಡಿಸಿ. ಅದನ್ನು ಮಡಿಸಿದ ನಂತರ 15 ಸೆಂಟಿಮೀಟರ್ ಅಳತೆ ಮಾಡಿ. ಮುಂದಿನ ಹಂತವೆಂದರೆ ಮಗುವಿನ ಕಾಲುಗಳಿಗೆ ಚೀಲದಲ್ಲಿನ ತೆರೆಯುವಿಕೆಯನ್ನು ಕತ್ತರಿಸುವುದು. 15 ಸೆಂಟಿಮೀಟರ್ ಚೀಲದ ಪದರವನ್ನು ತೆರೆಯದೆ ಬಟ್ಟೆಯನ್ನು ಲಂಬವಾಗಿ ಅರ್ಧದಷ್ಟು ಮಡಿಸಿ. ಬಟ್ಟೆಯನ್ನು ಮಡಿಸಿದ ನಂತರ ಖಾಲಿ ಭಾಗ ಅಥವಾ ತಪ್ಪು ಭಾಗವು ಹೊರಗಿರಬೇಕು. 15 ಸೆಂಟಿಮೀಟರ್ ಚೀಲದ ಪದರದ ಮೇಲ್ಭಾಗದಿಂದ 8 ಸೆಂಟಿಮೀಟರ್ ಉದ್ದವನ್ನು ಅಳೆಯಿರಿ.
ತೆರೆದಿರುವ ಬಟ್ಟೆಯ ಬದಿಯಲ್ಲಿ ಅದನ್ನು ಗುರುತು ಮಾಡಿ. ಬಟ್ಟೆಯ ಮಡಿಸಿದ ಬದಿಯಿಂದ ಕೆಳಭಾಗದಲ್ಲಿ 8 ಸೆಂಟಿಮೀಟರ್ ಅಗಲವನ್ನು ಅಳೆಯಿರಿ. ಅದನ್ನು ಬಟ್ಟೆಯ ಕಡು ಅಥವಾ ಮಾರ್ಕರ್ನಿಂದ ಗುರುತಿಸಿ. ವಕ್ರರೇಖೆಯನ್ನು ಎಳೆಯುವ ಮೂಲಕ 2 ಗುರುತುಗಳನ್ನು ಜೋಡಿಸಿ. ಕತ್ತರಿ ಬಳಸಿ ವಕ್ರರೇಖೆಯ ಉದ್ದಕ್ಕೆ ಬಟ್ಟೆಯನ್ನು ಕತ್ತರಿಸಿ. ಈಗ ಲಂಬವಾದ ಪದರವನ್ನು ತೆರೆಯಿರಿ. ಹೊರಗೆ ಮುದ್ರಿತ ಬದಿಯಲ್ಲಿ ಲಂಬವಾಗಿ ಅರ್ಧದಷ್ಟು ಮಡಿಸಿ. ಅಡ್ಡಲಾಗಿರುವ ಚೀಲದ ಪದರವನ್ನು ತೆರೆಯಬೇಡಿ. ವಕ್ರರೇಖೆಯ ಉದ್ದಕ್ಕೂ ಬಟ್ಟೆಯ 4 ಪದರಗಳನ್ನು ಜೋಡಿಸಿ ಮತ್ತು ಹಿಡಿದುಕೊಳ್ಳಿ. ಕಾಲಿನ ತೆರೆಯುವಿಕೆಯ ವಕ್ರರೇಖೆಯನ್ನು ಸುಗಮಗೊಳಿಸಲು ಯಾವುದೇ ಹೆಚ್ಚುವರಿ ಬಟ್ಟೆಯನ್ನು ಕತ್ತರಿಸಿ. ಕಾಂಗರೂ ಚೀಲದ ಚೀಲವನ್ನು ಕತ್ತರಿಸುವಿಕೆ ಪೂರ್ಣಗೊಂಡಿದೆ. ಅದನ್ನು ಪಕ್ಕಕ್ಕೆ ಇರಿಸಿ. ಬೆಲ್ಟ್ ತಯಾರಿಸಲು ಬಟ್ಟೆಯನ್ನು ಕತ್ತರಿಸುವುದು ಮುಂದಿನ ಹಂತವಾಗಿದೆ. ಕಾಂಗರೂ ಚೀಲವು 3 ಬೆಲ್ಟ್ಗಳನ್ನು ಹೊಂದಿರುತ್ತದೆ. ಒಂದು ಬೆಲ್ಟ್ ತಾಯಿಯ ಕುತ್ತಿಗೆಗೆ ಹೋಗುತ್ತದೆ. ಉಳಿದ 2 ಬೆಲ್ಟ್ಗಳನ್ನು ತಾಯಿಯ ಸೊಂಟದಲ್ಲಿ ಪರಸ್ಪರ ಕಟ್ಟಲಾಗುತ್ತದೆ. ಈ ಬೆಲ್ಟ್ಗಳನ್ನು ಕತ್ತರಿಸಲು ನಾವು ಉಳಿದ ಫ್ಲಾನಲ್ ಬಟ್ಟೆಯನ್ನು ಬಳಸುತ್ತೇವೆ. ಬೆಲ್ಟ್ ಉದ್ದಕ್ಕೆ 80 ಸೆಂಟಿಮೀಟರ್ ಅಳತೆ ಮಾಡಿ ಗುರುತಿಸಿ. ಅದರ ಅಗಲಕ್ಕೆ 6 ಸೆಂಟಿಮೀಟರ್ ಅಳತೆ ಮಾಡಿ ಗುರುತಿಸಿ. ಅಂತಹ 3 ಬೆಲ್ಟ್ಗಳನ್ನು ಕತ್ತರಿಸಿ. ಅವುಗಳನ್ನು ಪಕ್ಕಕ್ಕೆ ಇರಿಸಿ. ಮುಂದಿನ ಹಂತವೆಂದರೆ ಟೋಪಿಗಾಗಿ ಬಟ್ಟೆಯನ್ನು ಕತ್ತರಿಸುವುದು. ಉಳಿದ ಫ್ಲಾನಲ್ ಬಟ್ಟೆಯಿಂದ ಟೋಪಿಯ ಉದ್ದಕ್ಕೆ 30 ಸೆಂಟಿಮೀಟರ್ ಅಳೆಯಿರಿ. ಅದನ್ನು ಬಟ್ಟೆಯ ಕಡು ಅಥವಾ ಮಾರ್ಕರ್ನಿಂದ ಗುರುತಿಸಿ. ಟೋಪಿಯ ಅಗಲಕ್ಕಾಗಿ 15 ಸೆಂಟಿಮೀಟರ್ ಅನ್ನು ಅಳೆಯಿರಿ ಮತ್ತು ಗುರುತಿಸಿ. ಕತ್ತರಿ ಬಳಸಿ ಗುರುತಿಸಲಾದ ರೇಖೆಗಳ ಉದ್ದಕ್ಕೂ ಬಟ್ಟೆಯನ್ನು ಕತ್ತರಿಸಿ. ಈಗ ಟೋಪಿಗಾಗಿ 30 ಸೆಂಟಿಮೀಟರ್ 15 ಸೆಂಟಿಮೀಟರ್ ಬಟ್ಟೆಯ ತುಂಡು ಸಿದ್ಧವಾಗಿದೆ. ಈಗ ನಾವು ಟೋಪಿಯನ್ನು ಹೇಗೆ ಹೊಲಿಯಬೇಕೆಂದು ಕಲಿಯುತ್ತೇವೆ. ಟೋಪಿಯ ಬಟ್ಟೆಯ ತುಂಡನ್ನು ಮಧ್ಯರೇಖೆಯಲ್ಲಿ ಅರ್ಧದಷ್ಟು ಅಡ್ಡಲಾಗಿ ಮಡಿಸಿ. ಬಟ್ಟೆಯನ್ನು ಮಡಿಸಿದ ನಂತರ ಖಾಲಿ ಭಾಗ ಅಥವಾ ತಪ್ಪು ಭಾಗವು ಹೊರಗಿರಬೇಕು. 2 ಪದರಗಳ ಬಟ್ಟೆಯ ಅಂಚುಗಳನ್ನು ಪದರದ 2 ಬದಿಗಳಲ್ಲಿ ಒಟ್ಟಿಗೆ ಹೊಲಿಯಿರಿ. ಬಟ್ಟೆಯ ಇತರ 2 ಬದಿಗಳನ್ನು ಹೆಮ್ ಮಾಡಿ. ಈಗ ಚೀಲಕ್ಕೆ ಲಗತ್ತಿಸಲು ಟೋಪಿ ಸಿದ್ಧವಾಗಿದೆ. ಅದನ್ನು ಪಕ್ಕಕ್ಕೆ ಇರಿಸಿ. ಮುಂದಿನ ಹಂತವೆಂದರೆ ಕಾಂಗರೂ ಚೀಲಕ್ಕಾಗಿ 3 ಬೆಲ್ಟ್ಗಳನ್ನು ಹೊಲಿಯುವುದು. ಮೊದಲಿಗೆ ಬೆಲ್ಟ್ ಅನ್ನು ಎಡದಿಂದ 1.5 ಸೆಂಟಿಮೀಟರ್ ಲಂಬವಾಗಿ ಮಡಿಸಿ. ನಂತರ ಬಲದಿಂದ 1.5 ಸೆಂಟಿಮೀಟರ್ ಲಂಬವಾಗಿ ಅವುಗಳನ್ನು ಮಡಿಸಿ. ಬೆಲ್ಟ್ಗಳನ್ನು ಮಡಿಸಿದ ನಂತರ ಮುದ್ರಿತ ಅಥವಾ ಸರಿಯಾದ ಭಾಗವು ಗೋಚರಿಸಬೇಕು. ಈಗ ಮಧ್ಯರೇಖೆಯ ಬಳಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಲಂಬವಾಗಿ ಬೆಲ್ಟ್ ಅನ್ನು ಮಡಿಸಿ. ಬಲ ಮತ್ತು ಎಡದಿಂದ ಹಿಂದಿನ 2 ಮಡಿಕೆಗಳನ್ನು ಈ ಪದರದೊಳಗೆ ಮರೆಮಾಡಬೇಕು. 3 ಬಾರಿ ಮಡಿಸುವುದರಿಂದ ಮಗುವಿನ ತೂಕವನ್ನು ಹಿಡಿದಿಡಲು ಬೆಲ್ಟ್ಗಳು ಬಲವಾಗುತ್ತವೆ. ಈಗ ಅವುಗಳನ್ನು ನೇರವಾಗಿ 3ನೇ ಪದರದ ಉದ್ದಕ್ಕೂ ಹೊಲಿಯಿರಿ. ಹೆಚ್ಚುವರಿ ಶಕ್ತಿಯನ್ನು ನೀಡಲು 3 ಪದರದ ಉದ್ದಕ್ಕೂ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೊಲಿಯಿರಿ. ಪಟ್ಟಿಗಳು ಸಿದ್ಧವಾಗಿವೆ. ಅವುಗಳನ್ನು ಪಕ್ಕಕ್ಕೆ ಇರಿಸಿ. ಮುಂದೆ ಚೀಲವನ್ನು ಹೊಲಿಯುವುದು ಹೇಗೆ ಎಂದು ನಾವು ಕಲಿಯುತ್ತೇವೆ. ನಾವು ಕತ್ತರಿಸಿದ ಚೀಲದ ಬಟ್ಟೆಯ ತುಣುಕಿನ ಚಿತ್ರ ಇದು. ಈ ಬಟ್ಟೆಯ ಬಲ ಮತ್ತು ಎಡಬದಿಗಳಲ್ಲಿ ಸಿ ಆಕಾರದ ವಕ್ರಾಕೃತಿಗಳನ್ನು ಹೆಮ್ ಮಾಡಿ. ಮುಂದೆ ಚೀಲದ ಮೇಲಿನ ಸಮತಲ ಅಂಚನ್ನು ಹೆಮ್ ಮಾಡಿ. ಹೊಲಿಯುವ ಮೊದಲು ಅದನ್ನು 2 ಬಾರಿ ಮಡಸಿ. 2ನೇ ಪದರವು ಮೊದಲನೆಯದಕ್ಕಿಂತ ದೊಡ್ಡವಾಗಿರಬೇಕು. ಚೀಲ ಸಿದ್ಧವಾಗಿದೆ.
ಮುಂದಿನ ಹಂತವು ಚೀಲಕ್ಕೆ ಬೆಲ್ಟ್ಗಳನ್ನು ಜೋಡಿಸುವುದು. ಚೀಲವನ್ನು ಅಡ್ಡಲಾಗಿ ಮಡಿಸಿ. ಬಟ್ಟೆಯ ಖಾಲಿ ಅಥವಾ ತಪ್ಪಾದ ಭಾಗವು ಹೊರಗಿರಬೇಕು. ಚೀಲದ ಮೇಲಿನ ಮೂಲೆ ಮತ್ತು ಕೆಳಗಿನ ಬಟ್ಟೆಯ ನಡುವೆ ಬೆಲ್ಟ್ ಅನ್ನು ಇರಿಸಿ. ಬದಿಯಿಂದ ಅರ್ಧ ಇಂಚು ಜಾಗವನ್ನು ಬಿಟ್ಟು 3 ಪದರಗಳನ್ನು ಒಟ್ಟಿಗೆ ಹೊಲಿಯಿರಿ. ಬೆಲ್ಟ್ ಅನ್ನು ಸರಿಯಾಗಿ ಜೋಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು 3 ಬಾರಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೊಲಿಯಿರಿ. ಅಂತೆಯೇ ಚೀಲದ ಇತರ ಮೇಲಿನ ಮೂಲೆಗಳಲ್ಲಿ 2ನೇ ಬೆಲ್ಟ್ ಅನ್ನು ಹೊಲಿಯಿರಿ. ಈ ಚಿತ್ರದಲ್ಲಿ ಚೀಲ ಸಿದ್ಧವಾಗಿದೆ ಮತ್ತು ಅದಕ್ಕೆ ಬೆಲ್ಟ್ಗಳನ್ನು ಜೋಡಿಸಲಾಗಿದೆ. ಮುಂದಿನ ಹಂತವೆಂದರೆ ಟೋಪಿ ಮತ್ತು 3ನೇ ಬೆಲ್ಟ್ ಅನ್ನು ಲಗತ್ತಿಸುವುದು. ಚೀಲದ ಮೇಲೆ ಉಳಿದ ಬಟ್ಟೆಯ ಎರಡೂ ಬದಿಗಳಲ್ಲಿ ಹೆಮ್ಮಿಂಗ್ ಮಾಡಲು ಪ್ರಾರಂಭಿಸಿ. ಬಟ್ಟೆಯ ಸಂಪೂರ್ಣ ಉದ್ದವನ್ನು ಹೆಮ್ ಮಾಡಬೇಡಿ. ಮೇಲಿನ ತುದಿಯನ್ನು ತಲುಪುವ ಅರ್ಧ ಇಂಚು ಮೊದಲು ನಿಲ್ಲಿಸಿ. ಬಟ್ಟೆಯ ಮೇಲಿನ ತುದಿಯ ಮುದ್ರಿತ ಭಾಗದಲ್ಲಿ ಬೆಲ್ಟ್ನ ತುದಿಯನ್ನು ಇರಿಸಿ. ಬೆಲ್ಟ್ ಅದೇ ತುದಿಯಲ್ಲಿ ಟೋಪಿಯ ಮೂಲೆಯನ್ನು ಇರಿಸಿ. 3 ಪದರಗಳನ್ನು ಒಟ್ಟಿಗೆ ಜೋಡಿಸಿ ಮತ್ತು ಹಿಡಿದುಕೊಳ್ಳಿ. ಮೇಲಿನ ತುದಿಗಳಲ್ಲಿ ಪದರಗಳನ್ನು ಬಿಗಿಯಾಗಿ ಮಡಸಿ. ನಂತರ ಅವುಗಳನ್ನು 2 ರಿಂದ 3 ಬಾರಿ ಒಟ್ಟಿಗೆ ಹೊಲಿಯಿರಿ. ಈಗ ಸಮತಲ ಅಂಚಿನ ಉದ್ದಕ್ಕೂ ಬಟ್ಟೆಗೆ ಟೋಪಿಯನ್ನು ಲಗತ್ತಿಸಿ. ಟೋಪಿಯ ಅಗಲವು ಬಟ್ಟೆಗಿಂತ ಹೆಚ್ಚಾಗಿರಬೇಕು. ಇದು ಇದ್ದರೆ ನಂತರ ಟೋಪಿಯ ಬಟ್ಟೆಯಲ್ಲಿ ಸಣ್ಣ ನೆರಿಗೆಯನ್ನು ಮಾಡಿ. ಬಟ್ಟೆಯ ಎರಡೂ ಪದರಗಳನ್ನು ಸರಿಯಾಗಿ ಜೋಡಿಸಲು ಹೊಲಿಯುವಾಗ ನೆರಿಗೆಗಳನ್ನು ಹಿಡಿದುಕೊಳ್ಳಿ. ಈಗ ಬೆಲ್ಟ್ನ ಇನ್ನೊಂದು ತುದಿಯನ್ನು ಬಟ್ಟೆಯ ಇನ್ನೊಂದು ತುದಿಯಲ್ಲಿ ಇರಿಸಿ. ಟೋಪಿಯ ಇನ್ನೊಂದು ಮೂಲೆಯನ್ನು ಬೆಲ್ಟ್ ಮೇಲೆ ಇರಿಸಿ. 3 ಪದರಗಳನ್ನು ಒಟ್ಟಿಗೆ ಜೋಡಿಸಿ ಹಿಡಿದುಕೊಳ್ಳಿ. ಮೇಲಿನ ತುದಿಯಲ್ಲಿ ಪದರಗಳನ್ನು ಬಿಗಿಯಾಗಿ ಮಡಸಿ. ನಂತರ ಅವುಗಳನ್ನು 2 ರಿಂದ 3 ಬಾರಿ ಒಟ್ಟಿಗೆ ಹೊಲಿಯಿರಿ. ನೀವು ಇದನ್ನು ಮೊದಲು ಮಾಡದಿದ್ದರೆ ಬಟ್ಟೆಯ ಉಳಿದ ಲಂಬ ಅಂಚನ್ನು ಹೆಮ್ ಮಾಡಿ. ಕೊನೆಯದಾಗಿ ಎಲ್ಲ ಹೆಚ್ಚುವರಿ ದಾರಗಳನ್ನು ಕತ್ತರಿಸಿ. ಟೋಪಿ ಲಗತ್ತಿಸಿರುವ ಕಾಂಗರೋ ಚೀಲ ಸಿದ್ಧವಾಗಿದೆ. ಪಾಠದ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀಮತಿ ನಯನಾ ಭಟ್. ಧನ್ಯವಾದಗಳು.